ಮಾಡಿದ್ದೀವಿ, ಅದನ್ನ ತಮ್ಮ ಮುಂದೆ ಓದಿ ಹೇಳ್ತಾರೆ. ಒಂದು ನಿಮಿಷ, ಒಂದು ಮೈಕ್ ತರ್ಸೋಣ. ಒಂದೇ ನಿಮಿಷ ಮೈಕ್ ಇಲ್ಲ ಸರ್. ಹೇಳಿದ್ದೀವಿ ಮೈಕ್. ಒಂದೇ ನಿಮಿಷ, ಒಂದು ನಿಮಿಷ. This is not a mic. Sir, we'll wait for 2 minutes. Channels ka. This is. ಇವ್ರೇನೋ ಕೇಳಿಸ್ತಾ ಇಲ್ಲ ಅಂತಾರೆ. ಇವ್ರಿಗೆಲ್ಲ ಕೇಳಿಸ್ತಾ ಇಲ್ವ ಅಂತಲ್ಲಪ್ಪ. 2 ನಿಮಿಷ ಇದ್ಬಿಡು. ಎಲ್ರಿಗೂ ಕೇಳಿಸ್ಬೇಕು. 1 ನಿಮಿಷ ಮೈಕ್ ಬರ್ತಾ ಇದೆ. ಸರಿ, ನಾನು ಮಾಡೀನಿ. ಮೈಕ್ ಬೇಕು ಸರ್, ಮೈಕ್ ಮೈಕ್ ಇಲ್ಲಿ ತಂದಿಲ್ವಿನಯ್ಯ. ಮೈಕ್ ಇಲ್ಲಿತ್ತು. ನೀವೆಲ್ಲ ಊಟ ಮಾಡಿದೀರಾ? ಊಟ ಆಯ್ತಾ? Yes. They had lunch. In Kannada. Declaration is in English. The resolution is in English. I will read it out. Briefing in Kannada. I am briefing in Kannada. Is okay? ಮೈಕ್ ಲಗಾ ಹುआ है. ಮೈಕ್ ಇಲ್ವಾ? ಒಂದೇ ಒಂದು ನಿಮಿಷ. Are you in hurry? Anyway, ಬ್ರೀಫಿಂಗ್ ಮಾಡ್ತಾರೆ. ಬ್ರೀಫಿಂಗ್ ಎಲ್ಲರೂ ಕೇಳಿಸ್ಕೊತಾರೆ. 2 ನಿಮಿಷ ಮೈಕ್ ಬಂದ್ಬಿಟ್ಟು ಅಲ್ಲಿ ಮೇಲ್ಗಡೆ ಇದ್ದು ಮೈಕು. ನಟರಾಜ್ ಮೇಲೆ ಐತಲ್ಲ ಮೈಕ್, ಅದೇ ತಂದ್ಬಿಡಿ. ಓಲೆ ಮೈಕ್ ತಗೊಂಡು ಪ್ಲಗ್ ಮಾಡ್ಬೇಕಷ್ಟೇ. ಈ ಹೋಟ್ಲ್ನವರು ನೀನು ಮೈಕ್ ಬರ್ಲಿ ಅಂತ ಹೇಳಿದೆ. ಡಿಕ್ಲರೇಷನ್ ಕಾಪಿ ಕೊಟ್ಟು ಈಗ ಮಾತಾಡು ಅಂತ ಹೇಳ್ತೀಯ. ಯಾವುದನ್ನು ಫಾಲೋ ಮಾಡಬೇಕು? ನನಗೇನು ಎಲ್ರಿಗೂ ಕೇಳಿಸ್ಬೇಕು ಅಂತ ಅಷ್ಟೇ. ಬಂತು ಬಿಡಿ. ನಿಮ್ಮ
ಲೇಟ್ ಆಗುತ್ತಾ? ಇಲ್ಲ ಬಂತು ಫಿಕ್ಸ್ ಮಾಡ್ತಾವ. ಮುಂದೆ ಇಡ್ರಿ ಅದು. ಮೈಕ್ ಮುಂದೆ ಇಡ್ರಿ. ಸ್ಪೀಕರ್ ಮುಂದೆ ಇಡ್ರಿ. ಅಲ್ಲ ವೈರ್ ಎಷ್ಟು ಉದ್ದ ಆಗ್ತದೆ ನೋಡಿ, ಎಷ್ಟು ಲೆಂತ್ ಬರ್ತದೆ ವೈರ್ ಮುಂದೆ ಇಡ್ರಿ. ಆ ಕಡೆ ಇಡ್ರಿ. ಅಲ್ಲೆಲ್ಲ ಪ್ಲಗ್ ಮಾಡಿ ದೂರ ಪ್ಲಗ್ ಮಾಡ್ರಿ. ಅದೇ ಎಷ್ಟೈತೆ ಅಷ್ಟು ಮಾಡಿ. ಆ ಸೈಡಲ್ಲಿ ಎಲ್ಲೂ ಇಲ್ಲ ಪ್ಲಗ್ಗು. ಪ್ಲಗ್ ಪಾಯಿಂಟ್ ಸೈಡಲ್ಲಿ ನೋಡ್ರಿ, ಅಲ್ಲೈತೆ. ಇದೆ ಅಲ್ಲೈತೆ ನೋಡ್ರಿ ಪ್ಲಗ್ ಪಾಯಿಂಟ್ ರೈಟ್ ಸೈಡಲ್ಲಿ ನೋಡಿ. ಅಲ್ಲಿ ರೈಟ್ ಸೈಡಲ್ಲಿ ಇದೆ ನೋಡಿ. ಹಲೋ, ಇಲ್ಲ ಕನೆಕ್ಟ್. ಹಲೋ ಹಲೋ ಸರ್ ಇನ್ನೂ ಪ್ಲಗ್ ಮಾಡಿಲ್ಲ ಸರ್. ಸರ್ ಇನ್ನೂ ಪ್ಲಗ್ ಮಾಡಿಲ್ಲ. ಒಂದು ನಿಮಿಷ ಪ್ಲಗ್ ಮಾಡ್ತಾವ. ಟ್ರೈ ಮಾಡಿ ಸರ್ ಈಗ. ಹಲೋ, ಇಲ್ಲ ಕರೆಕ್ಟ್ ಮಾಡಲಿಲ್ಲ. ಅಲ್ಲಿ 2 ಮೈಕ್ ಇದೆ. ಹಲೋ ಹಲೋ Hello. Yes, yes. ಛತ್ತೀಸ್ಗಢ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಭೂಪೇಶ್ ಬಘೇಲ್ ಅವರ, ಪಾಂಡಿಚೇರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ನಾರಾಯಣ ಸ್ವಾಮಿ ಅವರ, ಕರ್ನಾಟಕ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರ, ಅನಿಲ್ ಜೈನ್, ಅಖಿಲ ಭಾರತ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಇಲಾಖೆಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅನಿಲ್ ಜೈನ್, ಶ್ರೀ ಅನಿಲ್ ಜೈ ಹಿಂದ್ ಅವರ, ಮೇಲ್ಮನೆಯ ಸದಸ್ಯರಾದಂಥ ಹಾಗೂ ವರ್ಕಿಂಗ್ ಕಮಿಟಿಯ ಪರ್ಮನೆಂಟ್ ಮೆಂಬರ್ ಆದಂಥ ಶ್ರೀ ಹರಿಪ್ರಸಾದ್ ಅವರ, ಸಚಿವರಾದಂಥ ಶ್ರೀ ಬೈರತಿ ಸುರೇಶ್ ಅವರ, ಕಾನೂನು ಸಲಹೆಗಾರರಾದಂಥ ಹಾಗೂ ಶಾಸಕರಾದಂಥ ಶ್ರೀ ಪೊನ್ನಣ್ಣ ಅವರ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಅಖಿಲ ಭಾರತ ಹಿಂದುಳಿದ ವರ್ಗಗಳ ಸಲಹಾ ಸಮಿತಿ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸಭೆ ನಡೆಸಿದೆ. ನಿನ್ನೆ ಮೊದಲನೇ ಸಭೆಯ ಉದ್ಘಾಟನೆ ಆಯಿತು. ಇವತ್ತು ಕೂಡ ಚರ್ಚೆ ಮುಂದುವರಿಯಿತು. 2 ದಿನಗಳ ಕಾಲ ಚರ್ಚೆ ನಡೆದಿದೆ. ಸಲಹಾ ಸಮಿತಿಯ ಮಾನ್ಯ ಸದಸ್ಯರುಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿದ್ದಾರೆ. ಸಭೆ ಪ್ರಾರಂಭವಾಗೋದಕ್ಕಿಂತ ಮುಂಚಿತವಾಗಿ ಇವತ್ತು 3 ಪ್ರಮುಖವಾಗಿ 3 ನಿರ್ಣಯಗಳನ್ನು ಸಭೆಯ ಮುಂದೆ ಮಂಡಿಸಿತ್ತು.
ನಾನು ಬೆಂಗಳೂರು ಡಿಕ್ಲರೇಷನ್ ನಿರ್ಣಯವನ್ನು ಮಂಡಿಸಿದೆ. ಸಭೆಯ ಸರ್ವಾನುಮತದಿಂದ ಆ ನಿರ್ಣಯವನ್ನು ಅಂಗೀಕಾರ ಮಾಡಿತು. ಸಭೆ ಸರ್ವಾನುಮತದಿಂದ ನಿರ್ಣಯ ಮಾಡಿತು. ಎಲ್ಲರೂ ಕೂಡ ಕೈ ಎತ್ತೋದ್ರ ಮೂಲಕ ನಿರ್ಣಯವನ್ನ ಬೆಂಬಲಿಸಿದ್ರು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇಲ್ವೇನ್ರಿ? ಕೇಳಿಸ್ತಾ ಇಲ್ವಾ? ಈಗ ಬರ್ತದ ನೋಡಿ. ನಾನು ಮಂಡಿಸಿದಂತ ನಿರ್ಣಯವನ್ನ ನಿಮ್ಮ ಮುಂದೆ ಓದಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಿ ಬೆಂಗಳೂರು ಡಿಕ್ಲರೇಷನ್. The Advisory Council of the OBC Department of AICC unanimously thank Nyaya Yodha Rahul Gandhi ji for courageously taking up the cause of social justice for the marginalized sections of the society in our country and for having stood up for the cause of the backward classes in particular. Rahulji's steely resolve forced the Manumadi Modi government to surrender to the just and constitutional demand for the caste census in India. On behalf of all the backward classes of India, the Council conveys its heartfelt appreciation and credits Rahulji's contribution for this historic achievement. We remind ourselves that although this is a milestone, it is at the same time a small step in ensuring social justice as envisaged in our Constitution. Under the brave and unflinching leadership of our Nyaya Yodha Rahul Gandhi ji, India is destined to realize and achieve the ultimate constitutional objective of social transformation leading to an egalitarian and equal society in our great nation. We hereby resolve and take a vow to continue to fight for justice for all, holding aloft in our hands the Congress Party flag led by the brave and courageous leadership of our Nyaya Yodha Rahul Gandhi ji. We hereby pass a resolution for an intense and fierce nationwide national campaign for number 1, national level caste census by the Census Commission of India, officially known as the Office of the Registrar General, and Census Commissioner, India. The census must include social, economic, educational, employment, political aspects of each individual and caste, keeping at the forefront the Telangana state
cheap caste survey as a role model. Second, the breaking of the %50 cap bearing for the OBCs in education, service, political and other areas. Third, reservation in private educational institutions as per Article 15 Class 4. Article 15 Class 4 of the Indian Constitution. Any other point may be suggested by the delegates. This is the first resolution passed by the Council unanimously. The second resolution is moved by our Anil Jai Hind. Ashok Gehlot ji actually moved it. Ashok Gehlot ji moved it. On behalf of Ashok Gehlot, he will read. Yeah. Up here. No, please. You don't. By our former Chief Minister Ashok Gehlot ji, and it goes like that. Future action plan, which will full efforts to make Congress OBC Leadership Bhagidari Nyay Sammelan a grand success on July 25 at Talkotara Stadium in New Delhi. The Sammelan shall be inaugurated by our Honorable Congress President Shri Mallikarjun Kharge ji, and the concluding address will be by Leader of Opposition in Lok Sabha, Nyay Yodha Rahul Gandhi ji. Number two, to work together to organize regular workshop on OBC issue, including caste census in every state capital with OBC leaders of our party. Number five, our AICC President, Nyay Yodha, AICC President, Honorable Kharge ji, and Nyay Yodha Rahul Gandhi ji in every state capital. And fourth is resolved to reach out to all OBC communities across the country and build leadership both at organizational and electoral level aligned with the Congress ideology. And fifth and the last, train and provide orientation of OBC party, rank and cadre on strengthening public discourse on the lines of social justice. There was another resolution, third resolution, which was proposed by me and unanimously accepted by, Council. supported by the OBC Advisory Council. It's a Thanksgiving resolution, and it goes like that. It is said that well begun is half done. We thank our esteemed member of the OBC Advisory Council, All India Congress Committee, and Honorable Chief Minister of Karnataka, Siddaramaiah ji, for not only hosting the first meeting of the council, but also making it a grand success. His commitment to the upliftment of the oppressed classes is unparalleled, and he stands as a beacon of hope towards achieving the final goal of social justice. Siddaramaiah ji is a great leader of masses, and under the courageous leadership of Nyay Yodha Rahul Gandhi ji, Siddaramaiah ji is destined to make historic contribution to the Congress backward class movement in the country. Thank you. Anil sir, can I ask you a question? Me? Yes, sir. Yes. I'll ask no problem, sir. I don't get my sir, when you are saying OBC's empowerment, what it exactly means, because in India you have power in 3 states. In 3 states you have only one state where the OBC Chief Minister Mr. Siddaramaiah ji. But the kind of a speculation which is spreading around here in Karnataka, the kind of a speculation which is Unmod. ಹಂಗೆ ಕೇಳಿ ಆಯ್ತು. Sir, the kind of a speculation about chief minister change, chief minister will be changed, in few minutes leadership will change, all these kind of statements actually confusing the people.
when you are saying mass leader, what exactly it means? Will you give a full This, stop to it, sir? this question is not relevant to. It is, sir. It is very relevant. No. Is You are a OBC chief it is not at all relevant. Huh? ಅದಿದೆಯಪ್ಪ, ಅದಿದೆ. ಅದು ಇದಕ್ಕೆ ಈ ಮೀಟಿಂಗ್ ಸಂಬಂಧಪಟ್ಟದ್ದು ಅದು. I think, okay, you know the policies of Congress party and our honorable President Kharge ji and Nyaya Yodha Rahul Gandhi ji. They are advocating for increasing the participation, bhagidari of OBCs. So, and today also we had an advisory council meeting. So I am surprised by your question. And your question is just opposite to the ideology of Congress party and what our Nyaya Yodha Rahul Gandhi is advocating for for such a long time. So there is no speculation like that. It is your imagination only. No, sir. Will it intact message that Mr. Siddaramaiah will remain as OBC chief minister? The High Command will take a decision. Of course, That's not the issue. This is that is not the issue in this meeting. See, whatever decision is to be taken, the High Command will take a decision. Yes, of course, the High Command will take its own decision, but the way, I will still say, the kind of ideology, it is not relevant. See, I have made it number of times very clear that whatever decision is taken by the High Command, both myself and D.K. Shivakumar will follow. ಅವ್ರು ಹೇಳಿ ಆನ್ಸರ್ ಮಾಡಿದ್ದಾರೆ. No, let me answer the question. Yes, already answered. Anil Jain. The question is, it is all speculation in the media. The biggest conspiracy is there is one OBC chief who's in the state. The entire nation, especially Bharatiya Janata Party, is creating all the conspiracy to create these confusions. It's all put to rest when both Siddaramaiah ji and Shivakumar had made a statement. Siddaramaiah ji has said that he will stay for five long years, and D.K. Shivakumar has said that when he has said that that's over, and that has nothing to do with that. As far as the Congress party is concerned, Rahul Gandhi is concerned, he is strongly backing all the OBC leaders. That's it. One second. No, it's absolutely, the discussion was entirely focused on the empowerment of the backup classes in the entire country. Backward and minority votes are being deleted over there. No, that was not discussed. That is the job of the All India Congress Committee. They will take it up. Yes. Yeah. Well, this is a democratic setup. ಏನ್ ಹೇಳ್ತಾರೆ? ಅದು ತಾವು ತಮ್ಮ ಕಾಸ್ಟ್ ಸೆನ್ಸಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು, ಆಲ್ ಆಫ್ ಎ ಸಡನ್ ಚೇಂಜ್ ಮಾಡಿದಾರಲ್ಲ. ಕೇಳಪ್ಪ ಇಲ್ಲಿ, ಕೇಳ್ದೆ ಇಲ್ಲಿ. 2015ನೇ ಇಸ್ವಿನಲ್ಲಿ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರಿಗೆ ನಾನು ಸರ್ಕಾರ ಆದೇಶ ಕೊಟ್ಟಿದ್ದು ಸೋಸಿಯೋ ಎಜುಕೇಶನಲ್ ಸರ್ವೆ ಮಾಡಬೇಕು ಅಂತ. ನಾಟ್ ಓನ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಆಲ್ ಪೀಪಲ್ in the state of Karnataka. Hey, ತಾಳಯ್ಯ, ಎಲ್ಲ ಜನರದು ಕೂಡ ಸೋಸಿಯೋ, ಆಮೇಲೆ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸರ್ವೆಯನ್ನ ಮಾಡಬೇಕು ಅಂತ ಹೇಳಿದ್ದು. ಅವರು 2015ರಲ್ಲೇ ಮಾಡಿ ಮುಗಿಸಿದರು.
ಆದರೆ ನಾನು 18ರಲ್ಲಿ ನಮ್ಮ ಸರ್ಕಾರ ಕಳ್ಕೊಂಡಾಗ ಅವ್ರು ಇನ್ನೂ ಸರ್ವೆ ರಿಪೋರ್ಟನ್ನು ಕೊಟ್ಟಿರಲಿಲ್ಲ. ಯಾಕಂತಂದರೆ ರೆಕಮೆಂಡೇಶನ್ಸ್ ಎಲ್ಲ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಕೊಟ್ಟಿರಲಿಲ್ಲ. ಅದಾದಮೇಲೆ 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು. ಆಗ ವರದಿ ಕೊಡಲಿಕ್ಕೆ ಕಾಂತರಾಜು ಅವರು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅವರು ಸಮಯ ಕೇಳಿದ್ರು, ಆದರೆ ಸಮಯ ಕೊಡಲಿಲ್ಲ. ಆದರೂ ಪುಟ್ಟರಂಗ ಶೆಟ್ಟರು ಅಂತೇಳಿ ಹಿಂದುಳಿದ ವರ್ಗಗಳ ಇಲಾಖೆಯ ಸಚಿವರಾಗಿದ್ದರು, ಅವರು ಸಮಯ ಕೊಟ್ಟಿದ್ರು. ಅವ್ರಿಗೆ ರಿಪೋರ್ಟನ್ನು ತಗೋಬೇಡ ಅಂತೇಳಿ ಸೂಚನೆ ಕೊಟ್ಟವರು ಕುಮಾರಸ್ವಾಮಿ ಅವರು. ಅಲ್ಲಿಂದ ಆದಮೇಲೆ 3 ವರ್ಷ 10 ತಿಂಗಳು ಬಿಜೆಪಿ ಅವರು ಇದ್ರು ಅಧಿಕಾರದಲ್ಲಿ. ಅವರು ಕೂಡ ಅದನ್ನ ಜಾರಿ ಮಾಡಕ್ಕೆ ಹೋಗ್ಲಿಲ್ಲ, ತಗೊಳ್ಳಕ್ಕೂ ಹೋಗ್ಲಿಲ್ಲ. ಆಮೇಲೆ ಜಯಪ್ರಕಾಶ್ ಹೆಗ್ಡೆ ಅವರು ಅಧ್ಯಕ್ಷರಾದರು. ಅವರು ಶಿಫಾರಸುಗಳನ್ನು ಮಾಡಿದ್ರು, ಕೆಲವು ಶಿಫಾರಸುಗಳನ್ನು ಮಾಡಿದ್ರು. ಸೊ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆದಾಗ ಈ ರಿಪೋರ್ಟ್ ಅನ್ನು ಜಾರಿ ಮಾಡಬೇಕು ಅಂತ ಚರ್ಚೆ ಆದಾಗ, ಇತ್ತೀಚೆಗೆ ನಾವು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದಾಗ ಇದು 10 ವರ್ಷಗಳಾಗ್ಬಿಟ್ಟಿದೆ, 10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ ಅಂತೇಳಿ ನಾವು ಇದನ್ನ ಮತ್ತೆ ರೀಸರ್ವೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಕ್ಯಾಬಿನೆಟ್ ತೀರ್ಮಾನ ಮಾಡಿದೆ. ಪರ್ಮನೆಂಟ್ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅನ್ನು ರಿಕ್ವೆಸ್ಟ್ ಮಾಡಿದ್ದೀವಿ. ಅದಕ್ಕೆ ಅವರು 3 ತಿಂಗಳೊಳಗಡೆ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದ್ದೀವಿ. ಆ ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. Karnataka in the country is the first state to conduct a caste census after 1931. That is why we called it as a Karnataka model. No. Telangana is completed and it is implemented. Sir, Yes. ಸಕ್ಸಸ್ ಆಗಿದೆ ಸರ್. ವಿರೋಧಿಗಳು ಎಲ್ಲಿ ಚಾನ್ಸಸ್ ಇದ್ದಾಗ ನೀವು ಅದ್ವಿತೀಯ ನಾಯಕರಾಗಿ ಹೊರಹೊಮ್ಮಿದ್ರಿ. ಈಗ ಇವೇ ಸಮಾವೇಶ ಮಾಡ್ತಿದ್ರು ಸರ್ OBC. ಈಗ ಇದೇ ಅಹಿಂದ ಬೇಸಿಟ್ಕೊಂಡು ಮುಂದಿನ ಸಂಸತ್ ಚುನಾವಣೆಗೆ ರಾಹುಲ್ ಗಾಂಧಿ ಅವ್ರನ್ನ ಏನಾದ್ರು ನೀವು ಪ್ರಧಾನಮಂತ್ರಿಯನ್ನಾಗಿ ಮಾಡೋಕೆ ಏನಾದ್ರು ಇದು ವೇದಿಕೆನಾ? ಈಗ ಈ ಒಂದು ಪತ್ರಿಕಾಗೋಷ್ಠಿ ಕೇವಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಹಿಂದುಳಿದ ವರ್ಗದ ಈ ಒಂದು 3 ರೆಸಲ್ಯೂಷನ್ಸ್ ಮಾಡಿದ್ವಿ, ಅದಕ್ಕೆ ಮಾತ್ರ ಇದೆ. ನಾವು ಬೇರೆಲ್ಲ ಪ್ರಶ್ನೆಗಳು ಕೇಳಿದ್ರೆ ಉತ್ತರ ಕೊಟ್ಟಿದ್ರೆ ಅದಕ್ಕೋಸ್ಕರ ತಾವೆಲ್ಲರೂ ಸಹ ಬಂದಿದ್ದೀರಿ. ಧನ್ಯವಾದಗಳು. ಈ ರೆಸಲ್ಯೂಷನ್ ಸಂಬಂಧಪಟ್ಟ ಕೇಳಪ್ಪ. ಕಾಂಗ್ರೆಸ್ ಪಕ್ಷ ಒಂದು ಚಳವಳಿಯಲ್ಲಿ ಜನಸಾಮಾನ್ಯರ ಏಳಿಗೆಗಾಗಿ ಚಳವಳಿ ಮಾಡಿರ್ತಕ್ಕಂಥದ್ದು, ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು, ಜನಸಾಮಾನ್ಯರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸ ಎಲ್ಲವೂ ಚಳವಳಿಗಳು ಇರ್ತಾರೆ. ಧನ್ಯವಾದಗಳು. ನೋಡಪ್ಪ, ಕೂತ್ಕೊಳ್ರಿ. ನಿಮ್ಗೆಲ್ಲ ಸಾಮಾಜಿಕ ವ್ಯವಸ್ಥೆ ಗೊತ್ತಿದೆ, ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ. ಕಾಂಗ್ರೆಸ್ ಪಾರ್ಟಿ is committed to whatever told in the constitution. The Congress party is committed to it. We are going to implement it. See, ಅಹಿಂದ ಅಂತಂತಂದ್ರೆ ಎಲ್ರಿಗೂ ಸಮಪಾಲು ಸಮಬಾಳು ಸಿಗ್ಬೇಕಲ್ಲ, ಸಮಪಾಲು ಸಮಬಾಳು ಆಗ್ಬೇಕಲ್ಲ. ಇವತ್ತಿದೆಯಾ? ಜಾತಿ ಹೋಗ್ಬೇಕಾದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ವರ್ಗ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ಈ ರಾಹುಲ್ ಗಾಂಧಿ ಅವರು ಕಾಸ್ಟ್ ಸೆನ್ಸಸ್ ಯಾಕೆ ಮಾಡ್ತಾ ಇದ್ದಾರೆ? ಬರೀ
ಜಾತಿ ಗಣತಿ ಅಲ್ಲ ಅದು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ಪ್ರತಿಯೊಬ್ಬ ವ್ಯಕ್ತಿಯ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಸರ್ವೆ ಮಾಡ್ತಕ್ಕಂಥದ್ದು. ಇದು ಮಾಡೋದ್ರಿಂದ ಅವ್ರನ್ನೂ ಕೂಡ ಯಾರು ಅವಕಾಶಗಳು ಸಿಕ್ಕಿಲ್ಲ, ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವರೆಲ್ಲರನ್ನೂ ಕೂಡ ಮೇಲಕ್ಕೆ ಎತ್ತಲಿಕ್ಕೆ ಅನುಕೂಲ ಆಗ್ತದೆ. ಅದನ್ನ ರಾಹುಲ್ ಗಾಂಧಿ ಅವರು ಬಹಳ ಬೋಲ್ಡ್ ಆಗಿ ಡಿಸಿಷನ್ ತಗೊಂಡಿದ್ದಾರೆ. ಬಹುಶಃ ಯಾರು ಕೂಡ ಇಷ್ಟೊಂದು ಬಹಿರಂಗವಾಗಿ ಯಾವ ನಾಯಕರು ಕೂಡ ತಗೊಂಡಿರಲಿಲ್ಲ. ಅದನ್ನ ರಾಹುಲ್ ಗಾಂಧಿ ಅವರು ತಗೊಂಡಿದ್ದಾರೆ. Sir, also, sir, you chaired the OBC Council, sir. Does this mean you are going national and no more state politics? Will it be? Is an indication, sir? ನಾಳೆ ಹನುಮಂತ